ಪ್ರಾಣ ಪಣಕ್ಕಿಟ್ಟು ಕೆಲಸ, ಜೀವ ಭಯದಲ್ಲೇ ಹೆಜ್ಜೆ. ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ದುರಂತವೇ ನಡೆದು ಹೋಗ್ಬಿಡುತ್ತೆ. ಇಷ್ಟೆಲ್ಲ ಗೊತ್ತಿದ್ರು ಆ ಸರ್ಕಸ್ ಅವರಿಗೆಲ್ಲ ಬಹಳ ಅನಿವಾರ್ಯ ಆಗಿ ಹೋಗ್ಬಿಟ್ಟಿದೆ. ಅಷ್ಟಕ್ಕೂ ಹನಿ ಹನಿ ನೀರಿಗಾಗಿ ಗಡಿ ಜಿಲ್ಲೆಯ ಜನ ಹೇಗೆ ಪರದಾಡ್ತಾ ಇದ್ದಾರೆ ಗೊತ್ತಾ, ತೋರಿಸ್ತೀವಿ ನೋಡಿ. ಯಾರು ತುಂಬಿ ಕೊಡ್ತಾರ, ಒಬ್ರು ಇಲ್ಲ. ಏನಿಲ್ಲ, ಮಳೆನೇ ಇಲ್ಲ. ಇದ್ದಿದ್ದಾವ ಸ್ವಲ್ಪ ಪಂಪ್ ಸೆಟ್ ಮೋಟ್ರಿ ಎಲ್ಲ ಬಂದಾಗ್ಯಾವ. ಸಣ್ಣ ಮಕ್ಕಳಿಗೆ ಮುಂದ್ಯಾರಿಗೆ ಬಿಟ್ಟು ಹೋಗ್ಬಿಡ್ತಾರ್ರಿ. ಒಂದೇ ಒಂದು ಹೆಜ್ಜೆ ತಪ್ಪಿಟ್ರು ಬಾವಿಗೆ ಹಾರವಾಗ್ತಾರೆ. ಸ್ವಲ್ಪ ಯಾಮಾರಿದ್ರು ಪ್ರಾಣಕ್ಕೆ ಸಂಚಕಾರ ಇದೆ. ಮಹಿಳೆಯರಾದ್ರೂ ಸರಿ, ವೃದ್ಧರಾದ್ರೂ ಅಷ್ಟೇ. ಬಾವಿಗಿಳಿದು ನೀರು ತುಂಬಲೇಬೇಕು. ಸರ್ಕಸ್ ಮಾಡ್ತಾ ಬಿಂದಿಗೆ ಹೊತ್ತು ಬರಬೇಕು. ಈ ದೃಶ್ಯವೇ ಕರುನಾಡಿನ ಜಲ ಸಂಕಷ್ಟದ ಭೀಕರತೆಗೆ ಸಾಕ್ಷಿಯಾಗಿದೆ. ಗಡಿ ಜಿಲ್ಲೆಯಲ್ಲಿ ಹನಿ ಹನಿ ನೀರಿಗೂ ಸಂಕಷ್ಟ. ನೀರಿಗಾಗಿ ಪ್ರಾಣ ಒತ್ತೆ ಇಟ್ಟು ಬಾವಿಗಿಳಿದ ಮಹಿಳೆಯರು. ವೇದಗಂಗಾ, ದೂದ್ಗಂಗಾ, ಹಿರಣ್ಯಕೇಶಿ, ಮಲಪ್ರಭಾ, ಘಟಪ್ರಭಾ ಅಂತ ಪ್ರಮುಖ ನದಿಗಳು ಹರಿಯೋ ಜಿಲ್ಲೆ. ನೂರಾರು ಹಳ್ಳ ಕೊಳ್ಳಗಳಿರೋ ನೆಲ. ಅಷ್ಟೇ ಯಾಕೆ, 2-3 ರಾಜ್ಯಗಳಿಗೆ ನೀರುಣಿಸಿರೋ ಕೃಷ್ಣೆ ಓಡಾಡುವ ಜಾಗ. ಆದ್ರೆ ಅದೇ ಜಿಲ್ಲೆಯಲ್ಲಿ ಜಲ ಸಂಕಷ್ಟ ಹೇಗಿದೆ ನೋಡಿ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಗೌಡೇನವಾಡಿ ಗ್ರಾಮ ಕೃಷ್ಣಾ ನದಿಯ ಗೂಗಳತೆ ದೂರದಲ್ಲಿದೆ. ಇಂಥ ವಾಡಿಯಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಮೆಟ್ಟಿಲುಗಳೇ ಇಲ್ಲದ 30 ಅಡಿ ಆಳದ ಬಾವಿಯಲ್ಲಿ ಅಲ್ಪ ಸ್ವಲ್ಪ ನೀರಿದ್ದು, ಅದೇ ನೀರು ಈ ವಾಡಿ ಜನರಿಗೆ ಆಸರೆ. ಮಹಿಳೆಯರು, ವೃದ್ಧರು ಸೇರಿದಂತೆ ಎಲ್ಲರೂ ಬಾವಿಗಿಳಿದು ನೀರು ಹೊತ್ತು ತರೋ ದೃಶ್ಯ ಎದೆ ಜಲ್ಲನಿಸುತ್ತೆ. ಬಾವಿಯಿಂದ ಮೇಲಕ್ಕೆ ಹತ್ತುವಾಗ ಸ್ವಲ್ಪ ಎಡವಟ್ಟಾದ್ರೂ ಮಹಿಳೆಯರು ಬಾವಿಯ ಪಾಲಾಗ್ತಾರೆ. ಹಾಗಂತ ಈ ಸಾಹಸ ಮಾಡದೇ ಇದ್ರೆ ನೀರಿಲ್ಲದೆ ಸಾಯ್ಬೇಕಾಗುತ್ತೆ. ಇನ್ನು ಸಂಕಷ್ಟದ ಬಗ್ಗೆ ಶಾಸಕ ಗಣೇಶ್ ಹುಕ್ಕೇರಿಗೆ ಮನವಿ ಮಾಡಿದ್ರು ಪ್ರಯೋಜನವಾಗಿಲ್ಲ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಕುಡಿ ನೀರಿಂದ ಏನ್ರಿ, ಬಾವಿಗಳೆಲ್ಲ ಒಣಗಿದಾವ್ರಿ. ಬೋರ್ ನೀರಿಲ್ರಿ, ಬೋರ್ ನೀರು ಒಗಿವಲ್ಲು. ಮತ್ತು ಕುಡಿ ನೀರ ಒಟ್ಟ ಸಿಗುವತ್ರಿ. ಮತ್ತು 20-30 ಮಂದಿ ಗಂಡಸರು ತೊಗೊಂಡು ಹೋಗ್ಬೇಕ್ರಿ. ಬಾವ್ಯಾಗ ಇಳ್ಯಾಕ ಬರತ್ರಿ. ತಮಗಿಲಿ ನೀರು ತುಂಬೇಕ್ರಿ. ಕುಡಿಯಾಕ ನೀರು ಸಿಗೋತ್, ದನಗಳು ನೀರು ಸಿಗೋತ್ರಿ. ಎಲ್ಲ ಹೊಲ ಎಲ್ಲ ಒಣಗೈತ್ರಿ. ಊರಿಗೂರೇ ಗುಳೆ, ಮನೆಗಳು ಖಾಲಿ ಖಾಲಿ. ಜಮೀನಲ್ಲಿ ಬೆಳೆ ಇಲ್ಲ, ಮಾಡೋಕೆ ಕೆಲಸ ಇಲ್ಲ, ಊಟಕ್ಕೇನು ಗತಿ ಅಂದ್ಕೊಂಡ ಕೊಪ್ಪಳದ ಜನ ಗುಳೆ ಹೊರಟಿದ್ದಾರೆ. ಜಿಲ್ಲೆಯ ಬಹುತೇಕ ತಾಂಡಗಳು ಖಾಲಿ ಖಾಲಿಯಾಗಿದ್ದು ಕೇವಲ ವೃದ್ಧರು ಮಾತ್ರ ಕಾಣ್ತಿದ್ದಾರೆ. ಮುಂಬೈ, ಬೆಂಗಳೂರು, ಹೈದರಾಬಾದ್ ಅಂತ ನಗರಗಳಿಗೆ ಗುಳೆ ಹೋಗಿದ್ದಾರೆ. 1,500 ಜನ ಇರೋ ಕುಣಿಕೇರಿ ತಾಂಡದಲ್ಲಿ ಸದ್ಯ ಉಳಿದಿರೋದು 100 ಜನ ಮಾತ್ರ. ಮಳಿ ಇಲ್ಲ, ಮಾರಿ ಇಲ್ರಿ. ಮತ್ತು ಬರಗಾಲ ಬಂದಾತ. ಹೊಟ್ಟಿಪಾಡಿಗೆ ದುಡಿಯಕ್ಕೆ ಹೋಗ್ಯಾರ, ಕಬ್ಬು ಕುಡಿಯಕ್ಕೆ ಹೋಗ್ಯಾರ, ಮೈಸೂರಿಗೆ ಹೋಗ್ಯಾರ, ಬೆಂಗಳೂರಿಗೆ ಹೋಗ್ಯಾರ. ಮುದ್ಯಾರಿಗೆ ಸಣ್ಣ ಮಕ್ಳಿಗೆ ಬಿಟ್ಟು ಹೋಗ್ಯಾರ್ರಿ. ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಯಲು ನೀರಿಲ್ಲ. ಹೀಗೆ ಸಂಕಷ್ಟದಲ್ಲಿರೋ ರೈತರು ಬಾಗಲಕೋಟೆಯ ಮೊಟಗಿ ಬಸವೇಶ್ವರ ಜಾನುವಾರು ಜಾತ್ರೆಗಳಲ್ಲಿ ತಮ್ಮ ಎತ್ತುಗಳನ್ನ ಮಾರಾಟ ಮಾಡ್ತಿದ್ದಾರೆ. ಕಡಿಮೆ ಬೆಲೆಗೆ ರಾಸುಗಳನ್ನ ಮಾರಾಟ ಮಾಡಿ ಮುಂದೇನು ಅನ್ನೋ ಚಿಂತೆಯಲ್ಲಿದ್ದಾರೆ. ಅತ್ತ ದಾವಣಗೆರೆ ಜಿಲ್ಲೆಯ 10 ಗ್ರಾಮಗಳಿಗೆ ನೀರಿನ ಆಸರೆಯಾಗಿರೋ ಸೂಳೆಕೆರೆಯ ಒಡಲು ದಿನದಿಂದ ದಿನಕ್ಕೆ ಖಾಲಿಯಾಗ್ತಿದೆ. ಎಷ್ಟೋ ವರ್ಷಗಳ ಬಳಿಕ ಕುದುರೆ ತೂಬು ಗೋಚರ ಆಗ್ತಿದ್ದು ಈ ಭಾಗದ ಜನರ ಆತಂಕಕ್ಕೆ ಕಾರಣವಾಗಿದೆ. ಹೀಗೆ ರಾಜ್ಯದ ಉದ್ದಗಲಕ್ಕೂ ಜಲ ಸಂಕಷ್ಟ, ಬರದ ತಾಂಡವ ಜನರಿಗೆ ಬರೆ ಎಳೆದಿದೆ. ಬ್ಯೂರೋ ರಿಪೋರ್ಟ್, TV9.